ಎಲ್ಲದಕ್ಕೂ ಕೂಡ ಸರ್ವ ಸನ್ನದ್ಧವಾಗಿದೆ. ಇನ್ನು 2025ರ IPLಗೆ ಆಪರೇಷನ್ ಸಿಂಧೂರದ ಕಾರ್ಮೋಡ ಆವರಿಸಿಕೊಂಡಿದೆ. IPLನ ಎಲ್ಲಾ ಪಂದ್ಯಗಳಿಗೂ ಕೂಡ ಬ್ರೇಕ್ ಹಾಕೋ ಸಾಧ್ಯತೆ ಇರುವಂಥದ್ದು. IPL 2025ರ IPL ಮುಂದಿನ ಪಂದ್ಯ ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ IPL ಪಂದ್ಯಗಳು ನಡೆಯೋದೇ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಮುಂದಿನ ಎಲ್ಲಾ ಪಂದ್ಯಗಳನ್ನ ಮುಂದೂಡುವ ಸಾಧ್ಯತೆ ಇದೆ ಅಥವಾ 2025ರ IPL ರದ್ದಾಗೋ ಸಾಧ್ಯತೆ ಕೂಡ ಇರುವಂಥದ್ದು. ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ಈಗ ನಡೆಯುವಂತಹ ಪಂದ್ಯಗಳನ್ನು ಮುಂದೂಡಲಾಗಿದೆ. ಸೊ ಹೀಗಾಗಿ IPL ಈ ಬಾರಿ ಅಂದರೆ ಏನು ಸೀಸನ್ 18 ರದ್ದೇ ಆಗಿಬಿಡುತ್ತಾ ಅಂತ ಕೂಡ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಕೂಡ ಬೇಸರದಲ್ಲಿದ್ದಾರೆ. ಬಟ್ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಈಗೇನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೀತಾ ಇದೆ, ಪಾಕ್ ಮತ್ತು ಭಾರತದ ನಡುವೆ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ IPL ಅನ್ನು ನಡೆಸೋದಕ್ಕೆ ತುಂಬ ಕಷ್ಟಕರ. ಯಾಕಂದರೆ IPL ಅಂದ ತಕ್ಷಣ ಆಟಗಾರರು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪ್ರಯಾಣ ಮಾಡಲೇಬೇಕಾಗುತ್ತೆ. ಆದರೆ ಈಗ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಸೊ ಹೀಗಾಗಿ ಇದು ಕಷ್ಟಕರ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಟಗಾರರ ಸೇಫ್ಟಿ ಇಲ್ಲಿ ಬಹುಮುಖ್ಯ ಅಂತಲೇ ಹೇಳಬಹುದು. ಅವರ ರಕ್ಷಣೆ ಅತ್ಯಗತ್ಯ. ಆದ್ದರಿಂದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಪಂದ್ಯ ರದ್ದು ಮಾಡುವ ಅಥವಾ ಮುಂದೂಡುವ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಭಾರತ ಪಾಕ್ ನಡುವೆ ಸಂಘರ್ಷದ ಹಿನ್ನೆಲೆಯಲ್ಲಿ ಪಾಕ್ನಲ್ಲಿ ಕ್ರಿಕೆಟ್ ಆಟಗಾರರು ಪರದಾಡ್ತಾ ಇದ್ದಾರೆ. ಪಾಕ್ನಲ್ಲಿ ಸಿಲುಕಿ ಕ್ರಿಕೆಟ್ ಆಟಗಾರರು ಪರದಾಡ್ತಾ ಇದ್ದಾರೆ. ವಿದೇಶಿ PSL ಆಟಗಾರರಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಅಂದ್ರೆ ಈಗ ನಮ್ಮಲ್ಲಿ ಯಾವ ರೀತಿ IPL ಮಾದರಿ ನಡೆಯುತ್ತಲ್ಲ, ಅಲ್ಲೂ ಕೂಡ ಅದೇ ರೀತಿ ಲೀಗ್ ಮಾದರಿಯಲ್ಲಿ PSL ಅಂತ ನಡೆಯುತ್ತೆ. ಸೊ ಹೀಗಾಗಿ ಆ ಆಟವನ್ನ ಆಡೋದಕ್ಕೆ ಹೋಗಿರುವಂತಹ ವಿದೇಶಿ ಕ್ರಿಕೆಟಿಗರು ಅಲ್ಲಿಂದ ಹೊರಬರೋದಕ್ಕೆ ಈಗ ಪರದಾಡ್ತಾ ಇದ್ದಾರೆ. ತಮ್ಮ ದೇಶಕ್ಕೆ ತೆರಳೋದಕ್ಕೆ ವಿದೇಶಿ ಆಟಗಾರರು ಪರದಾಡ್ತಾ ಇದ್ದಾರೆ. ಪಾಕ್ನಲ್ಲೇ ಉಳಿಬೇಕಾಗಿರುವಂತಹ ಅನಿವಾರ್ಯತೆ ಅವರಿಗೆ ಬಂದೊದಗಿದೆ. ಈ ಕುರಿತು ಮಾತನಾಡೋದಕ್ಕೆ ಫೋನ್ನಲ್ಲಿ ಜಾಯ್ನ್ ಆಗಿದ್ದಾರೆ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಅವರು. ಮುಕುಂದ್ ಅವರೇ ನಮಸ್ಕಾರ. ಎಸ್ ಈಗಾಗಲೇ ಭಾರತ ಹಾಗೆ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದು, ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಪ್ರಶ್ನೆ 2025ರ IPL ಪಂದ್ಯಗಳು ನಡೆಯುತ್ತಾ ಇಲ್ವಾ ಅನ್ನೋದು. ಏನ್ ಹೇಳ್ತೀರಾ? ಅದು ನಿನ್ನೆ ಆಗಿರೋ ಡೆವಲಪ್ಮೆಂಟ್ ಅನ್ನ ಸ್ವಲ್ಪ ನಾವು ನೋಡೋದಾದ್ರೆ BCCI ಸ್ವಲ್ಪ ಕೇರ್ ತಗೊಂಡಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಯುದ್ಧದ ಮಧ್ಯ ಆಡ್ತಾರೆ ಅಂತಾನೆ ಹೇಳಲಾಗಿತ್ತು. ಬಟ್ ಸಡನ್ ಆಗಿ ಕಾಲ್ಡ್ ಆಫ್ ಮಾಡಿದ್ದು, ಅದರಲ್ಲೂ ಡೆಲ್ಲಿ ಮೇಲೆ ಪಂಜಾಬ್ ಮ್ಯಾಚ್ ಅನ್ನ, ಅದನ್ನ ಆಮೇಲೆ ಅಷ್ಟೇ ಅಲ್ಲದೆ ಆ ಆಟಗಾರರನ್ನ ರೈಲಲ್ಲಿ ವಿಶೇಷ ಟ್ರೈನ್ ಮಾಡಿ ಅವ್ರನ್ನ ಹೋಟೆಲ್ಗಳಿಗೆ ಕಳಿಸ್ಕೊಟ್ಟಿದ್ದು, ಇವೆಲ್ಲ ನೋಡೋದಾದ್ರೆ ಇವತ್ತಿನ ಮ್ಯಾಚ್ ನಡೆಯೋದು ಕೂಡ ಡೌಟ್ ಅನ್ಸುತ್ತೆ. ಆದ್ರೆ ಕೆಲವೊಂದು ಸ್ಟೇಡಿಯಂಗಳಿಗೆ ಮಾತ್ರ ಇದು ಸೀಮಿತ ಆಗುತ್ತಾ ಅಂತಾನೂ ಇದಾಗುತ್ತೆ. ಯಾಕಂದ್ರೆ ಈಗ ನೋಡಿ, ಮೊನ್ನೆ ಕೇಂದ್ರ ಸರ್ಕಾರ 180 ಇದನ್ನ ಏರ್ಪೋರ್ಟ್ಗಳನ್ನ ಬ್ಲಾಕ್ ಮಾಡ್ತಂದ್ರೆ ಸ್ಥಗಿತಗೊಳಿಸ್ತು ತಾತ್ಕಾಲಿಕವಾಗಿ. ಆದ್ರಿಂದ ನಿನ್ನೆ ಧರ್ಮಶಾಲದಲ್ಲೂ ಕೂಡ ಏರ್ಪೋರ್ಟ್ ವರ್ಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿನೇ ನಿನ್ನೆ ಮ್ಯಾಚ್ ಅನ್ನು ಕಾಲ್ಡ್ ಆಫ್ ಮಾಡ್ಲಾಯ್ತು. ಈಗ ನಡೀತಾ ಇರುವಂತ ಮ್ಯಾಚ್ಗಳು, ಇವಾಗ ನಾಳೆ ಅಂತ ನಡೆಯುವಂತ ಮ್ಯಾಚ್ ಕೂಡ ಅಹಮದಾಬಾದ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಇವತ್ತು BCCI ಮೀಟಿಂಗ್ ಇದೆ. ಮಧ್ಯಾಹ್ನ 1 ಗಂಟೆ 2 ಗಂಟೆ ಟೈಮಲ್ಲಿ ಈ ಒಂದು ರಿಸಲ್ಟ್ ಅನ್ನ ಕೊಡ್ತಾರೆ BCCI. ಏನ್ ನಡೆಸ್ಬೇಕಾ ಇಲ್ಲಾಂದ್ರೆ ಪೋಸ್ಟ್ಪೋನ್ ಮಾಡ್ಬೇಕಾ ಅಂತ. ಬಟ್ ಪೋಸ್ಟ್ಪೋನ್ ಮಾಡಿದ್ರು ತೊಂದರೆ ಏನಿಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವಾಗ ಕಂಟ್ರಿ, ದೇಶನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ BCCI ಅಂತ ಒಂದು ರಿಸ್ಕ್ ಅನ್ನ ತಗೊಳಕ್ ಹೋಗೋದಿಲ್ಲ. ಅಷ್ಟೇ ಅಲ್ಲೇ ಸಾಕಷ್ಟು ಟೀಕೆಗಳು ಕೂಡ ಬಂದ್ಬಿಡುತ್ತೆ. ಹಾಗಾಗಿ BCCI ಇವತ್ತು ಒಂದ್ ರೀತಿ ಸೇಫ್ಟಿ ಇದನ್ನ ತಗೋಬಹುದು. ಇನ್ನೊಂದು ನಾವು PSL ಬಗ್ಗೆ ಮಾತಾಡೋಣ. PSL ಎಂತ ಮಣ್ಣು ತಿನ್ನೋ ಕೆಲಸ ಮಾಡ್ತು ಪಾಕಿಸ್ತಾನ ಅಂದ್ರೆ ನೋಡಿ, ಅವ್ರು ಯಾವತ್ತು ಧೈರ್ಯನೇ ತೋರ್ತಾ ಇರ್ಲಿಲ್ಲ. IPL ಸೀಸನ್ ಅಂದ್ರೆ ಅವರು ಅದಕ್ಕಿಂತ ಒಂದ್ 2 ತಿಂಗಳು ಮುಂಚೆನೆ ನಡ್ಸ್ಕೊಂಡ್ ಬರ್ತಾ ಇದ್ರು.
ಜನವರಿ ಫೆಬ್ರವರಿಯಲ್ಲಿ. ಬಟ್ ಫಾರ್ ಫಸ್ಟ್ ಟೈಮ್ ಅವರು ಈ IPL ಗೆ ಸೆಟ್ ಹೊಡಿಬೇಕು ಅಂತ ಇದೇ ವರ್ಷ ಈ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಕ್ ಹೋಗಿದ್ದು, ಆದ್ರೆ ಎಫೆಕ್ಟ್ ಇವತ್ತು ಅವರೇ ತಿಂತಿದ್ದಾರೆ. ಇವತ್ತು ಅದೇ PSL ಅಲ್ಲಿ ಇವತ್ತು ಇಂಗ್ಲೆಂಡ್ ಇವರು ಕ್ರಿಕೆಟ್ ಬೋರ್ಡ್ ಹೇಳಿದ್ದಾರೆ ನೀವೆಲ್ಲ ಬೇಗ ಪಾಕಿಸ್ತಾನದಿಂದ ಹೊರಗಡೆ ಬನ್ನಿ ಅಂತ. ಬಟ್ ಯಾವ ಇದು ಅದೇ ಇಂಗ್ಲೆಂಡ್ ಕಂಟ್ರಿ ಪ್ಲೇಯರ್ಸ್ ನಮ್ಮ IPL ಅಲ್ಲೂ ಆಡ್ತಿದ್ದಾರೆ, ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಡ್ತಿದ್ದಾರೆ. ಆದ್ರೂ ಕೂಡ ಯಾವುದೇ ಬೋರ್ಡ್ ಭಾರತದ ಬಗ್ಗೆ ಯಾವುದೇ ಒಂದು ಇದನ್ನ ತೋರಿಸಿಲ್ಲ. ಅವ್ರಿಗೆ ತಲೆನೋವೇ ಇಲ್ಲ. ಏನು ಭಾರತದ ಸೇಫ್ಟಿ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವತ್ತು ಟೀಕೆಗಳು ಒಂದು ಪಾಕಿಸ್ತಾನಕ್ಕೆ ಹೋಗ್ತಿದೆ ಹೊರತು ಭಾರತಕ್ಕೆ ಯಾವುದೇ ಒಂದು ಮಾತಿಲ್ಲ. ಬಟ್ ಇವತ್ತು BCCI ಮೀಟಿಂಗ್ ಏನಿದೆ ಅದರಲ್ಲಿ ಒಂದು ಇದು ಗೊತ್ತಾಗುತ್ತೆ. ಯಾಕಂದ್ರೆ ಉಳಿದಿರೋದು ಕೇವಲ 14 ಮ್ಯಾಚ್ ಅಷ್ಟೇ IPL ಅಲ್ಲಿ. ಈ IPL ಮ್ಯಾಚ್ ಗಳನ್ನ ನಡೆಸ್ಬೇಕಾ ಬೇಡವಾ, ಇಲ್ಲಾಂದ್ರೆ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕಾ ಅಂತಾನು ಯೋಚನೆ ಮಾಡ್ತಾರೆ. ಇನ್ನೊಂದು ಇದು ಹೇಳ್ಬೋದು ಅಂದ್ರೆ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡಿದ್ರೆ ಹೇಗ್ ಮಾಡ್ಬೇಕು ಅನ್ನೋ ಒಂದು ಸಿಕ್ಕಾಪಟ್ಟೆ ಬದಲಾವಣೆಗಳು ಏಕಾಏಕಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದು ಬದಲು ಸುಮ್ಮನೆ ಇರೋಣ ಅಂತಾನೆ ಯೋಚನೆ ಮಾಡ್ತಾರೆ BCCI. ಆದ್ರೆ ಇಲ್ಲಿ ಇನ್ನೊಂದನ್ನ ನಾವು ಗಮನಿಸ್ಬೇಕಾಗುತ್ತೆ IPL ವಿಚಾರವಾಗಿ. ಇಡೀ ಒಂದು ಏನಾದ್ರೂ ದಾಳಿ ಆದ್ರೆ ಅದು ನೇರವಾಗಿ ಕೇವಲ ಒಂದು ಕ್ರಿಕೆಟ್ ಅದು ಇದಕ್ಕಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ಇಡೀ ನಮ್ಮ ಭಾರತದ ಒಂದು ಇದಕ್ಕೆ ಒಂದು ಕಪ್ಪು ಚುಕ್ಕೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ಈ ವಿದೇಶಿ ಆಟಗಾರರು ಏನಿದ್ದಾರೆ ಅವರು ಪಾಪ ಇದನ್ನೇ ನಂಬ್ಕೊಂಡ್ ಬಂದಿರ್ತಾರ. IPL ಅಂದ್ರೇನೆ ಅವ್ರಿಗೆ ಅಚ್ಚುಮೆಚ್ಚು ಅಂತಾನೆ ಬಂದಿರ್ತಾರೆ. ಇಂಥ ಟೈಮಲ್ಲಿ ಒಂದು ಕಾಪಾಡಕ್ ಆಗ್ಲಿಲ್ವಾ ಅನ್ನೋ ಒಂದು ವಿಶ್ವಾಸಸಂಸ್ಥೆ ಮಟ್ಟಕ್ಕೂ ಹೋಗ್ಬಿಡುತ್ತೆ. ಹಾಗಾಗಿನೇ ಎಚ್ಚರಿಕೆ ವಹಿಸ್ತಾರೆ. ಮುಂದಿನ ದಿನ ಈ ಒಂದು ಇವತ್ತು ಡಿಕ್ಲರೇಷನ್ ಡೇ ಅಂತಾನೆ ಹೇಳ್ಬೇಕು ಇಂಡಿಯನ್ ಕ್ರಿಕೆಟ್ ನಲ್ಲಿ. ಬಟ್ ಇಲ್ಲಿ ಯಾರು ಕೂಡ ಅಭಿಮಾನಿಗಳು ಕೂಡ ಬೇಸರ ಇಲ್ಲ. ಏನಾದ್ರೂ ಸ್ಥಗಿತಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ಸಪೋರ್ಟ್ ಮಾಡುವಂತ ಮನೋಭಾವ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಇಂಡಿಯಾದಲ್ಲಿ. ಮುಕುಂದರೇ, ಇಲ್ಲಿ ಮತ್ತೊಂದು PSL ನಲ್ಲಿ ಅಂದ್ರೆ ಯಾವ್ಯಾವ ದೇಶದ ಆಟಗಾರರು ಅಲ್ಲಿದ್ದಾರೆ, ಹಾಗೆ ಎಷ್ಟು ಪಂದ್ಯಗಳು ಈಗಾಗಲೇ ಮುಗಿಸಿದ್ರು, ಇನ್ನು ಎಷ್ಟು ಪಂದ್ಯಗಳು ಬಾಕಿ ಇತ್ತು ಅಂತ. ಅವ್ರದ್ದು ಇನ್ನೊಂದು 2 ದಿನ ಅಷ್ಟೇ ಬಾಕಿ ಇದ್ದಿದ್ದು ಮಧು. ಯಾಕೆಂದ್ರೆ ಅವರು ಇಂಗ್ಲೆಂಡ್ ಇಂದ ಒಂದು 4 ಜನ ಇದ್ರು. ಅವ್ರದ್ದು ನಮ್ಮ ಇಂಡಿಯನ್ IPL ಅಷ್ಟು ದೊಡ್ಡದಲ್ಲ. ಆದ್ರೆ ಅವರ ಏನು ಟೀಮ್ ಇದರಲ್ಲಿ ನಾವು ನೋಡೋದಾದ್ರೆ ಖಂಡಿತ ಒಂದು 8 ರಿಂದ 9 ಜನ 10 ಜನ ಅಷ್ಟೇ ಫಾರಿನ್ ಪ್ಲೇಯರ್ಸ್ ಇವಾಗ ಪಾಕಿಸ್ತಾನಲ್ಲಿ ಇರುವಂತದ್ದು. ಅವ್ರಿಗೆ ಅಲ್ಲಿ ಬಜೆಟ್ ಇರಲಿಲ್ಲ. ಸಾಕಷ್ಟು ಜನ ಈ IPL ಸೀಸನ್ಗೆ PSL ಅಲ್ಲಿ ಸೆಲೆಕ್ಟ್ ಆಗಿದ್ರು ಕೂಡ ನಾವು IPL ಅಲ್ಲೇ ಆಡ್ಬೇಕು ಅಂತ ಇಂಡಿಯನ್ಸ್ ಬಂದ್ಬಿಟ್ಟಿದ್ರು. ಇಲ್ಲಾಂದ್ರೆ ಅಲ್ಲಿ ಫಾರಿನ್ ಪ್ಲೇಯರ್ಸ್ ಸ್ವಲ್ಪ ಜಾಸ್ತಿ ಜನ ಇರ್ಬೋದಾಗಿತ್ತು. ಬಟ್ ಇವಾಗ ಮೇಯ್ನ್ ಆಗಿ ನಾವು ಹೇಳೋದಾದ್ರೆ ಒಬ್ಬ ಹೆಸರು ಅದು ಆಸ್ಟ್ರೇಲಿಯನ್ ಪ್ಲೇಯರ್ ಡೇವಿಡ್ ವಾರ್ನರ್. ಸೊ ಅವರು ಇಂಡಿಯನ್ ಇದ್ರಲ್ಲೂ ಕೂಡ ಸನ್ರೈಸರ್ಸ್ ಪರ ಆಡಿದ್ರು, ಡೆಲ್ಲಿ ಕ್ಯಾಪಿಟಲ್ ಪರ ಆಡಿದ್ರು. ಸೊ ಅಂತವ್ರು ಇವಾಗ ಪಾಕಿಸ್ತಾನಲ್ಲಿ ಸಿಲ್ಕೊಂಡಿರೋದು. ಅವ್ರಿಗೆ ಇವಾಗ ಆಸ್ಟ್ರೇಲಿಯಾಗೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅಲ್ಲಿ ವಿಮಾನಗಳು ಹಾರಕ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೂ ಭದ್ರತೆ ಹೇಗಪ್ಪ ಇಷ್ಟೊಂದು ಇದ್ರಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಸೇನೆ ಇಸ್ಲಾಮಾಬಾದ್ ಕರಾಚಿಗೆ ಹೋಗಿ ಹೊಡಿತಾ ಇದೆ ಅಂದ್ರೆ ಅದು ಮೇನ್ ಸಿಟಿಗಳಲ್ಲಿ ಖಂಡಿತ ಅವರು ಕೂಡ ಅದೇ ನಗರಗಳಲ್ಲಿ ಉಳ್ಕೋಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಆತಂಕ ಗ್ಯಾರಂಟಿ ಇರುತ್ತೆ. ನಾವು ಕೆಲವೊಂದು ಇಷ್ಟಪಡ್ತೀನಿ. ಇಂಗ್ಲೆಂಡ್ ಟೀಮ್ ಅಲ್ಲಿ ನಾವು ಮೇಯ್ನ್ ಆಗಿ ಇವಾಗ ಟಾಮ್ ಕರನ್ ಅಂದ್ರೆ ಅವ್ರ ಬ್ರದರ್ ನಮ್ಮ IPL ಅಲ್ಲಿ ಆಡ್ತಿದ್ದ ಕರನ್, ಆಮೇಲೆ ಸ್ಯಾಮ್ ಬಿಲ್ಲಿಂಗ್ಸ್ ಕೂಡ ಇವಾಗ ಅಲ್ಲೇ ಪಾಕಿಸ್ತಾನಲ್ಲಿ ಆಡ್ತಿದ್ದಾರೆ. ವೆಸ್ಟ್ ಇಂಡೀಸ್ ಅವರು ಜೇಮ್ಸ್ ವಿನ್ಸ್, ಕ್ರಿಸ್ ಜೋರ್ಡನ್ ಕೂಡ ಅಲ್ಲೇ ಇದ್ದಾರೆ. ಆದ್ರೆ ಮೇನ್ ಇನ್ನ ಕೆಲವರು ಹೇಳೋದಾದ್ರೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಆಡ್ತಿದ್ದಾರೆ, ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಹೋಲ್ಡರ್ ಆಡ್ತಿದ್ದಾರೆ. ಸೊ ಹೀಗೆ ಕೆಲವೊಂದು 9 ರಿಂದ 10 ಹೆಸರುಗಳು ಈಗ ಬರ್ತಾ ಇರುವಂತದ್ದು ಅಲ್ಲಿರೋ PSL ನಲ್ಲಿ ಆಡ್ತಾ ಇರೋದು. ಅಲ್ಲಿ ಅವ್ರಿಗೆ ಇನ್ನೊಂದು ಹೇಳ್ತೆ PSL ನಲ್ಲಿ ಆ ಮ್ಯಾಚ್ ಗಳನ್ನ ನೋಡೋದಕ್ಕೆ ಜನರೇ ಇಲ್ಲ. ಅಲ್ಲಿನ ಪಾಕಿಸ್ತಾನ ಜನರೇ ಹೋಗೋದಿಲ್ಲ. ಇಂಡಿಯನ್ IPL ಅಲ್ಲಿ ಮಾತ್ರ ನಮ್ಗೆ ಟಿಕೆಟ್ಗಳು ಸಿಗಲ್ಲ ಪ್ರತಿ ಮ್ಯಾಚ್ಗೂ ಕೂಡ. ಆತರ ಏನು ನಾವು 2 ಮ್ಯಾಚ್ಗಳ 2 ಲೀಗ್ ನಾವು ಪಡೆದ ಈ ರೀತಿ ವಾತಾವರಣ ಇದೆ. ಆದ್ರೆ ಇವಾಗ ಬಂದಿರುವಂತದ್ದು ಆಟಗಾರರ ಸೇಫ್ಟಿ. ಈ ಸೇಫ್ಟಿಯನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೇಗೆ ನಡ್ಕೊಳುತ್ತೆ, ಇವಾಗ ಫಾರಿನ್ ಪ್ಲೇಯರ್ಸ್ ಅನ್ನ ಹೇಗೆ ಅವರವರ ಸ್ವದೇಶಗಳಿಗೆ ಕಳಿಸುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಮಧು. ಎಸ್ ಮುಕುಂದವರೇ, ಇನ್ನೊಂದು ಮಾತಾಡಲೇಬೇಕು. ಇವತ್ತು ಸ್ಪೆಷಲಿ RCB ಮತ್ತು ಲಕ್ನೋ ಮ್ಯಾಚ್ ಇದೆ. ಸೊ ಈಗಾಗಲೇ ರದ್ದಾಗಿದೆ. ಈಗ ಮುಂದೆ ನಡೆಯೋ ಪಂದ್ಯಗಳನ್ನೆಲ್ಲ ದುಬೈಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಇದು ಒಂದು. ಮತ್ತೊಂದು ನೋಡಿ, ಸೀಸನ್ 18 ಇದು. ಈ ಸಲ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಆಸೆ ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಇರುವಂಥದ್ದು. ಸೊ ನಮ್ಮದೇ ಈ ಸಲ ಕಪ್ ಅಂತ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಸಂತಸದಲ್ಲಿದ್ದರು. ಬಟ್ ಎಲ್ಲೋ ಒಂದು ಕಡೆ RCB ಮ್ಯಾಚ್ ಗೆಲ್ಲಬೇಕಾದ್ರೂ ಕೂಡ ಬಾಯಿಗೆ ಬರ್ಸೇ ಗೆಲ್ಲುತ್ತೆ, ಈಗ ಕಪ್ ಗೆಲ್ಲಬೇಕಾದ್ರೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಲ್ಲ ಅಂತ ಇರ್ಬೋದು. ಬಟ್ ಕಾಕತಾಳೀಯ ಅಂತಾನೆ ಅನ್ಕೋಣ. ಆದ್ರೆ
ಇವತ್ತು RCB ಗೆಲ್ಲೋ ಇವತ್ತು ಎಲ್ರು ಹೇಳ್ತಾ 18 ವರ್ಷಗಳಿಂದ ಕಾದಿದೀವಿ. ಇನ್ನೂ ಒಂದು 18-20 ದಿನಗಳು ಕಾಯೋದ್ರಲ್ಲಿ ಅಭಿಮಾನಿಗಳು ಏನು ಇದ್ ಮಾಡೋದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾವತ್ತೇ IPL ಸೀಸನ್ ಇದೇ ಫಸ್ಟ್ ಅಲ್ಲ. ನಾವು ಕೊರೋನಾ ಟೈಮಲ್ಲೂ ನೋಡ್ಬೋದು, ಅರ್ಧ ಸೀಸನ್ ಅನ್ನ ಇಂಡಿಯಾದಲ್ಲಿ ನಡೆಸಿದ್ರು, ಇನ್ನ ಅರ್ಧ ಸೀಸನ್ ಅನ್ನ ದುಬೈಲಿ ನಡೆಸಿದ್ರು. ಸೊ ಆವಾಗ್ಲೂ ಕೂಡ ಅವ್ರೇನು ಸೀಸನ್ ಅನ್ನು ಹೊಸದಾಗಿ ಏನು ಮಾಡ್ಲಿಲ್ಲ, ಕಂಟಿನ್ಯೂ ಮಾಡಿದ್ರು. ಸೊ ಇವಾಗ ನಿನ್ನೆ ಮ್ಯಾಚ್ ಕೂಡ ರದ್ದಾಗಿದ್ರು ಕೂಡ ಎರಡೂ ತಂಡಗಳಿಗೆ ಇನ್ನ ಅಂಕ ಕೊಟ್ಟಿಲ್ಲ. ಅಂದ್ರೆ ಅದ್ರರ್ಥ ಮ್ಯಾಚ್ ಅನ್ನ ಇನ್ನ ಕಂಟಿನ್ಯೂ ಮಾಡ್ಬೋದು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಯಾವ್ದು BCCI ಅನೌನ್ಸ್ಮೆಂಟ್ ಅನ್ನು ಮಾಡಿಲ್ಲ. ಇವಾಗ ಏನಿದೆ RCB ಆಲ್ಮೋಸ್ಟ್ ಟಾಪ್ ಇದ್ರಲ್ಲೇ ಇದೆ. ಹಾಗಾಗಿ ಸೀಸನ್ ಏನು ಅವ್ರೇನು ಕಾಲ್ಡ್ ಆಫ್ ಮಾಡಲ್ಲ, ಸೀಸನ್ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ಇನ್ನು 14 ದಿನಗಳ ಮ್ಯಾಚ್ ಅಷ್ಟೇ ಇರೋದ್ರಿಂದ ಅದನ್ನ ಕಂಟಿನ್ಯೂ ಮಾಡೋ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೇವಲ 14 ಮ್ಯಾಚ್ಗಳಿಗೋಸ್ಕರ ಇವಾಗ ದುಬೈಗೆ ಹೋಗೋದಿಲ್ಲ BCCI. ಯಾಕಂದ್ರೆ ಒಂದು ದೇಶದಿಂದ ಒಂದು ದೇಶಕ್ಕೆ ಲೀಗ್ ಅನ್ನ ಇದ್ ಮಾಡಿದಾಗ ಟ್ಯಾಕ್ಸ್ ಅನ್ನ ಹೆಚ್ಚು ಕಟ್ಟಬೇಕಾಗುತ್ತೆ, ಆಟಗಾರರ ಸೇಫ್ಟಿಗೆ ಹೆಚ್ಚು ಒತ್ತನ್ನು ಕೊಡ್ಬೇಕಾಗುತ್ತೆ. ಪ್ರತಿಯೊಂದನ್ನು ಇವಾಗ ಟೆಲಿವಿಷನ್ ಟೀಮ್ ಕೂಡ ಅಂದ್ರೆ ಇಲ್ಲಿ ಈಗ ಸದ್ಯಕ್ಕೆ ಲಿಮಿಟೆಡ್ ಪಂದ್ಯಗಳು ಅಷ್ಟೇ ಬಾಕಿ ಇರೋದಲ್ವಾ. ಸೊ ಲೀಗ್ಗಳೇನು ಜಾಸ್ತಿ ಇಲ್ಲ. ಸೊ ಹೀಗಾಗಿ ಹೋದ್ರೂ ಹೋಗಬಹುದು ಅಂತ. ಇಲ್ಲ ಖಂಡಿತವಾಗೂ ದುಬೈಗೆ ಇವಾಗ ಸ್ಥಳಾಂತರ ಆಗೋ ಸಾಧ್ಯತೆಗಳೇ ಇಲ್ಲ. ಯಾಕಂದ್ರೆ ಇದು ನಡೀತಾ ಇರೋದು ಒಂದು ಯುದ್ಧದ ವಾತಾವರಣ ಇರೋದ್ರಿಂದ ಒಂದು ಟಾಸ್ ಹೋಗುತ್ತೆ. ಇವಾಗ ಅಪ್ಪಿತಪ್ಪಿ ಈ ಸೀಸನ್ ಅನ್ನ ದುಬೈಗೆ ಶಿಫ್ಟ್ ಮಾಡಿದ್ರೆ ಜನರು ಏನ್ ಈ ಟೈಮ್ ಅಲ್ಲಿ ಕ್ರಿಕೆಟ್ ಬೇಕಿತ್ತ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದ್ಬಿಡುತ್ತೆ. ಹಾಗಾಗಿ BCCI ಮೇನ್ ಆಗಿ ಒಂದು ಡಿಸಿಷನ್ ಹೇಗ್ ತಗೊಳುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೇವಲ 14 ಮ್ಯಾಚ್ಗಳಿಗೆ ಖರ್ಚನ್ನ ಅಷ್ಟೊಂದು ಸಾವಿರಾರು ಕೋಟಿಗಳು ಚೆಲ್ಬೇಕಾಗುತ್ತೆ ದುಬೈಲಿ ನೀವು ಮಾಡ್ಬೇಕಾದ್ರೆ. ನಾವು ಇನ್ನೊಂದು ಹೇಳ್ತೀವಿ, ಟೆರರಿಸಂಗೆ ಬೌಂಡ್ರಿಗಳಿಲ್ಲ. ಅವರು ದುಬೈಗಾದ್ರೂ ಅಟ್ಯಾಕ್ ಮಾಡ್ಬೋದು, ಅಮೆರಿಕಾಗಾದ್ರೂ ಅಟ್ಯಾಕ್ ಮಾಡ್ಬೋದು ಅಂತ ಅವೆಲ್ಲ ಉದಾಹರಣೆಗಳನ್ನ ನಾವು ನೋಡಿದೀವಿ. ಸೊ ಹಾಗಾಗಿ ಅದನ್ನ ಆಲ್ಮೋಸ್ಟ್ BCCI ಇವತ್ತು ಸ್ಥಳಾಂತರ ಮಾಡೋಕ್ಕಿಂತ ಬೆಟರ್ ಆಗಿ ಪರವಾಗಿಲ್ಲ ಒಂದು 20 ದಿನ ನಾವು ಲೇಟ್ ಆಗಾದ್ರೂ ಮಾಡೋಣ ಅನ್ನೋ ಒಂದು ಮಟ್ಟಕ್ಕಾದ್ರೂ ನೀವು ಡಿಸಿಷನ್ಸ್ ತಗೊಬೋದು. ನಿನ್ನೆ ರಾಜೀವ್ ಶುಕ್ಲಾ ಕೂಡ ಹೇಳ್ತಾ ಇದ್ರು, ಅಂಡ್ BCCI ಕೆಲವೊಂದು ಮಂದಿ ಕೂಡ ಹೇಳ್ತಾ ಇದ್ರು ಆಲ್ಮೋಸ್ಟ್ ಕಾಲ್ಡ್ ಆಫ್ ಮಾಡೋ ಸಾಧ್ಯತೆಗಳೇ ಇದೆ ಅಂತ. ಬಟ್ ಇವತ್ತು ಮ್ಯಾಚ್ RCB ಲಕ್ನೋ ಇದೆ. ಈ ಒಂದು ಮ್ಯಾಚ್ ಬಗ್ಗೆ ಇನ್ನೂ ಡಿಸಿಷನ್ ಬರ್ಲಿಲ್ಲ. ಯಾಕಂದ್ರೆ ರಾತ್ರಿ 7:30ಗೆ ಶುರುವಾಗುತ್ತೆ. ಹಾಗಾಗಿ ಮಧ್ಯಾಹ್ನ 1 ಗಂಟೆ 2 ಗಂಟೆ ಒಳಗಡೆ BCCI ತನ್ನ ಡಿಸಿಷನ್ ಏನ್ ತಗೊಳುತ್ತೋ ಅದು ಎಲ್ರು ಇವಾಗ ಅದ್ರ ಕಡೆನೆ ನೋಡ್ತಿದ್ದಾರೆ, BCCI ಯಾವ ಡಿಸಿಷನ್ ತಗೊಳುತ್ತೆ ಅಂತ. ಇವಾಗ ಭದ್ರತೆ ವಿಚಾರದಲ್ಲಿ ಎಲ್ಲಾ ಸರಿಯಾಗಿದ್ರು ಕೂಡ ಯಾವ್ದಾದ್ರು ಒಂದು ಬಾಂಬ್ ಆದ್ರೂ ಕೂಡ ತುಂಬಾ ಕೆಟ್ಟ ಹೆಸರು ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ BCCIಗೆ ಸೂಕ್ತ ಮಾರ್ಗದರ್ಶನ ಕೊಟ್ಟಿರುತ್ತೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಇನ್ನೊಂದು 3-4 ಗಂಟೆ ಒಳಗಡೆ ಒಂದು ಪಕ್ಕ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದು. ಎಸ್ ಥ್ಯಾಂಕ್ ಯು ಮುಕುಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.